ಹಾಯ್ ನಮಸ್ತೆ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಗಳು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ 5.2ರ ಪ್ರಶ್ನೆಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ಕೋಷ್ಟಕದಲ್ಲಿ ಬಿಟ್ಟಿರುವ ಜಾಗಗಳನ್ನ ತುಂಬಿಸಿ. ಸಮಾಂತರ ಶ್ರೇಣಿಯ ಮೊದಲ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ, ಎನ್ನೇ ಪದ ಎನ್ ಆಗಿದೆ. ಈ ಒಂದು ಟೇಬಲ್ ಅಲ್ಲಿ ಮೊದಲನೇ ಪದ ಸಾಮಾನ್ಯ ವ್ಯತ್ಯಾಸ ನಂಬರ್ ಆಫ್ ಟರ್ಮ್ಸ್ ಮತ್ತು ಕೊನೆ ಪದ ಅವುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬೆಲೆಗಳನ್ನ ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಬೆಲೆಗಳನ್ನ ಕೊಟ್ಟಿಲ್ಲ. ಸೊ ಯಾವ ರೀತಿ ಅನ್ನೋನ್ ಬೆಲೆಯನ್ನ ಇಲ್ಲಿ ನಾವು ಕಂಡುಹಿಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇ ಪ್ರಶ್ನೆ, ಮೊದಲನೇ ಪದ ಎ 7 ಕೊಟ್ಟಿದ್ದಾರೆ, ಸಾಮಾನ್ಯ ವ್ಯತ್ಯಾಸ ಡಿ 3 ಆಗಿದೆ, ಹಾಗೆ ಪದಗಳ ಸಂಖ್ಯೆ 8 ಆಗಿದೆ. ಇಲ್ಲಿ ಕೇಳಿರ್ತಕ್ಕಂಥದ್ದು ಕೊನೆಯ ಪದ ಎನ್ ಯಾವ್ದಾಗಿದೆ ಅಂತ ಹೇಳಿ. ಕೊನೆಯ ಪದವನ್ನ ಕಂಡಿಡ್ಲಿಕ್ಕೆ ನಮ್ಮ ಕಡೆ ಇರ್ತಕ್ಕಂಥ ಫಾರ್ಮುಲಾ ಯಾವುದು ಅಂತಂದ್ರೆ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಸೂತ್ರದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನ ತುಂಬೋಣ. ಇಲ್ಲಿ ಎನ್ ಬೆಲೆ ಗೊತ್ತಿಲ್ಲ, ಬಟ್ ಎನ್ ಬೆಲೆ 8 ಆಗಿದೆ ನೀವು ನೋಡ್ಬೋದು. ಸೊ ಹಾಗಾಗಿ ಇದನ್ನ ನಾನು A8 ಅಂತ ಬರ್ಕೊಂತೀನಿ. ಎ ಅಂದ್ರೆ ಮೊದಲನೇ ಪದ 7 ಪ್ಲಸ್ ಎನ್ ಅಂದ್ರೆ 8 ಮೈನಸ್ 1 ಇಂಟು ಡಿ ಅಂದ್ರೆ 3. ಸಿಂಪ್ಲಿಫೈ ಮಾಡೋಣ. 7 ಪ್ಲಸ್ 8ರಲ್ಲಿ 1 ಹೋದ್ರೆ 7 ಇಂಟು 3. 7 ಪ್ಲಸ್ 7 3ಲೆ 21. 7 ಪ್ಲಸ್ 21 ಕೂಡಿಸಿದಾಗ ಸಿಗ್ತಕ್ಕಂಥ ಬೆಲೆ 28. ಅಂದ್ರೆ ಇಲ್ಲಿ 8ನೇ ಪದ A8 ಅಂತಕ್ಕಂಥದ್ದು ಎಷ್ಟಾಗಿದೆ ಅಂತಂದ್ರೆ 28. ಸೊ ಇದು ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟದ್ದಾದ್ರೆ, ಇನ್ನು ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕೊಟ್ಟಿರುವ ಬೆಲೆಗಳನ್ನ ಮೊದಲು ಬರ್ಕೊಳ್ಳೋಣ. ಎ ಬೆಲೆ -18, ಡಿ ಬೆಲೆ ಕಂಡುಹಿಡಿಬೇಕಾಗಿದೆ. ಸೊ ಕ್ವಶನ್ ಮಾರ್ಕ್ ಅಂತ ಬರ್ಕೊಂತೀನಿ. ಹಾಗೆ ಎನ್ ಬೆಲೆ 10 ಆಗಿದೆ ಮತ್ತು ಕೊನೆಯ ಪದ ಎನ್ 0 ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ಸಾಮಾನ್ಯ ವ್ಯತ್ಯಾಸ ಡಿ ಏನಾಗಿರುತ್ತೆ ಹೇಗೆ ಕಂಡುಹಿಡಬೇಕು ಅಂತ ಹೇಳಿ ನೋಡೋಣ. ಇಲ್ಲಿ ನೀವೇ ಬಳಸ್ತಕ್ಕಂಥ ಫಾರ್ಮುಲಾ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ ಎನ್ ಬೆಲೆ ನೀವು ನೋಡ್ಬೋದು 0 ಆಗಿದೆ. ಸೊ ಹಾಗಾಗಿ ಇದನ್ನ 0 ಅಂತ ಬರ್ಕೊಂತೀನಿ. ಮೊದಲನೇ ಪದ ಎ -18 ಪ್ಲಸ್ ಎನ್ ಬೆಲೆ ನಮ್ಗೆ ಕೊಟ್ಟಿರ್ತಕ್ಕಂಥದ್ದು 10. ಸೊ 10 ಮೈನಸ್ 1 ಇಂಟು ಡಿ ಬೆಲೆ ಗೊತ್ತಿಲ್ಲ. ಸೊ ಹಾಗಾಗಿ ಡಿ ಅಂತಾನೆ ಬರ್ಕೋತೀನಿ. 0 ಇಸ್ ಈಕ್ವಲ್ಸ್ ಟು -18 ಪ್ಲಸ್ 10ರಲ್ಲಿ 1 ಹೋದ್ರೆ 9 ಇಂಟು ಡಿ 9ಡಿ. ಇದನ್ನ ಸಿಂಪ್ಲಿಫೈ ಮಾಡ್ಬೇಕು ಇವಾಗ. ಸೊ -18 ಈ ಕಡೆ ವರ್ಗಾವಣೆ ಮಾಡಿದಾಗ -18 ಪ್ಲಸ್ 18 ಆಗುತ್ತೆ. ಇಲ್ಲಿ 90ನೇ ಉಳ್ಕೋತು. ಇನ್ನು 18 ಈ 9ನ ಮತ್ತೊಮ್ಮೆ ನಾವು ಈ ಕಡೆ ಶಿಫ್ಟ್ ಮಾಡಿದಾಗ ಅದು ಡಿನಾಮಿನೇಟರ್ ಗೆ ಹೋಗುತ್ತೆ. ಸೊ 18/9 ಇಸ್ ಈಕ್ವಲ್ಸ್ ಟು ಡಿ ಆಯ್ತು. 9 1 9 2 18. ದೇರ್ಫೋರ್ ನಮ್ಗೆ ಇಲ್ಲಿ ಡಿ ಬೆಲೆ ಸಿಕ್ತೆ ಏನಂತಂದ್ರೆ 2. ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಡಿ ಬೆಲೆ ಎಷ್ಟಾಗಿದೆ? 2 ಆಗಿದೆ. ಓಕೆ, ಇನ್ನು ಮೂರನೇ ಪ್ರಶ್ನೆ. ಮೂರನೇ ಪ್ರಶ್ನೆನ ಗಮನಿಸಿದಾಗ ನಮಗೆ ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಮೊದಲನೇ ಪದ ಗೊತ್ತಿಲ್ಲ. ಅದು ಕ್ವಶನ್ ಮಾರ್ಕ್ ಅಂತ ಬರ್ಕೋತೇನೆ. ಇನ್ನು ಸಾಮಾನ್ಯ ವ್ಯತ್ಯಾಸ ಡಿ ಕೊಟ್ಟಿದ್ದಾರೆ -3, ಎನ್ ಬೆಲೆ ಕೊಟ್ಟಿದ್ದಾರೆ 18. ಇನ್ನು ಎನ್ ಅಂದ್ರೆ ಕೊನೆಯ ಪದ ಕೊಟ್ಟಿರ್ತಕ್ಕಂಥದ್ದು -5. ಮತ್ತೊಮ್ಮೆ ಫಾರ್ಮುಲಾ ಬಳಸ್ಕೋತಾ ಇದ್ದೀನಿ. ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ ಎನ್ ಬೆಲೆ ಕೊಟ್ಟಿರ್ತಕ್ಕಂಥದ್ದು -5 ಆಗಿದೆ. -5 ಇಸ್ ಈಕ್ವಲ್ಸ್ ಟು ಎ ಬೆಲೆ ಗೊತ್ತಿಲ್ಲ, ಹಾಗೆ ಬರ್ಕೋಬೇಕು. ಎನ್ ಬೆಲೆ 18 ಆಗಿದೆ. 18 ಮೈನಸ್ 1, ಡಿ ಬೆಲೆ -3. ಸೊ ಮೈನಸ್ ಬಂದಿರೋದ್ರಿಂದ ಇಲ್ಲಿ ನಾನು ಬ್ರಾಕೆಟ್ ಅನ್ನ ಹಾಕಿದ್ದೇನೆ. -5 is equal to
ಎ ಪ್ಲಸ್ 18 1 ಹೋದ್ರೆ 17 ಇಂಟು -3. ಸೊ -5 ಇಸ್ ಈಕ್ವಲ್ಸ್ ಟು ಎ ಪ್ಲಸ್ 17 ಮತ್ತು 3 ಗುಣಿಸಿದಾಗ ಸಿಗ್ತಕ್ಕಂಥ ಬೆಲೆ 51 -51. -5 is equal to a plus into minus -51. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಈ -51 ಈ ಕಡೆ ಟ್ರಾನ್ಸ್ಪೋಸ್ ಮಾಡೋಣ. -5 plus 51 is equal to a. -5 ಮತ್ತು ಪ್ಲಸ್ 51 ಅನ್ನ ಸಿಂಪ್ಲಿಫೈ ಮಾಡಿದಾಗ ಸಿಗ್ತಕ್ಕಂಥ ಬೆಲೆ 46. ಸೊ ಹಾಗಾಗಿ ಎ ಬೆಲೆಯಲ್ಲಿ ಏನಾಗಿದೆ 46. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇಲ್ಲಿ ಮೊದಲನೇ ಪದ ಎ ಬೆಲೆ ಎಷ್ಟು 46. ಹಾಗೆ ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ. ಅಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನ ಬರ್ಕೊಳ್ಳೋಣ. ಮೊದಲನೇ ಪದ ಎ -18.9. ಸಾಮಾನ್ಯ ವ್ಯತ್ಯಾಸ ಡಿ 2.5. ಎನ್ ಬೆಲೆ ಗೊತ್ತಿಲ್ಲ ಕ್ವಶನ್ ಮಾರ್ಕ್. ಮತ್ತು ಕೊನೆಯ ಪದ an is equals to 3.6. ಫಾರ್ಮುಲಾ ಬಳಸ್ಕೋತಾ ಇದ್ದೀನಿ. an is equals to a plus n minus 1 into d. ಇಲ್ಲಿ an ಅಂದ್ರೆ 3.6 is equal to a ಅಂದ್ರೆ -18.9 ಪ್ಲಸ್ n ಬೆಲೆ ಗೊತ್ತಿಲ್ಲ ಹಾಗೆ ಬರ್ಕೋತೀನಿ n minus 1 into d ಅಂದ್ರೆ 2.5. ಸಿಂಪ್ಲಿಫೈ ಮಾಡ್ಬೇಕಾಗತ್ತೆ. ಇಲ್ಲಿ 3.6 -18.9 ಆ ಕಡೆ ಶಿಫ್ಟ್ ಮಾಡಿದಾಗ ಪ್ಲಸ್ 18.9 ಆಯ್ತು. ಈ ಕಡೆ ಉಳ್ಕೊಳ್ತಕ್ಕಂಥದ್ದು n minus 1 into 2.5. ಸೊ 3.6 ಮತ್ತು 18.9 ಕೂಡಿಸಿದಾಗ ನಮಗೆ ಸಿಗ್ತಕ್ಕಂಥ ಬೆಲೆ 22.5 is equal to n minus 1 into 2.5. ನೆಕ್ಸ್ಟ್ ಏನ್ ಮಾಡ್ತೇನೆ ಅಂದ್ರೆ ಈ 2.5 ಆ ಕಡೆ ಟ್ರಾನ್ಸ್ಪೋಸ್ ಮಾಡ್ತೀನಿ. ಟ್ರಾನ್ಸ್ಪೋಸ್ ಮಾಡಿದಾಗ ಅದು ಛೇದಕ್ಕೆ ಬರುತ್ತೆ. ಅಂದ್ರೆ 22.5 ಡಿವೈಡೆಡ್ ಬೈ 2.5 is equal to n minus 1. ಇದನ್ನ ಕಟ್ತಾ ಹೊಡೆದಾಗ ನಮ್ಗೆ ಸಿಗ್ತಕ್ಕಂಥ ಬೆಲೆ 2.5 1 2.5 9. ಸೊ ಇಲ್ಲಿ ನಮಗೆ ಸಿಗ್ತಕ್ಕಂಥ ಬೆಲೆ 9 is equal to n minus 1. -1 ಅನ್ನು ನಾವು ಆ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ 9 plus 1 is equal to n ಆಯ್ತು. 9 plus 1 ಅನ್ನು ಕೂಡಿಸಿದಾಗ ಸಿಗ್ತಕ್ಕಂಥ ಬೆಲೆ 10. ಹಾಗಾಗಿ n ನ ಬೆಲೆ 10. ಈ ರೀತಿಯಾಗಿ ನಾವು ಈ ಸೂತ್ರವನ್ನ ಬಳಸ್ಕೊಂಡು n-ನೇ ಪದವನ್ನ ಕಂಡುಹಿಡಿದ್ವಿ. ಇಲ್ಲಿ n ಅಂತಕ್ಕಂಥದ್ದು ಎಷ್ಟಾಗಿದೆ ಅಂದ್ರೆ 10 ಆಗಿದೆ. ಇನ್ನು ಕೊನೆಯ ಪ್ರಶ್ನೆ 5ನೇ ಪ್ರಶ್ನೆ. ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನ ಬರ್ಕೊಳ್ಳೋಣ. ಎ ಬೆಲೆ 3.5, ಬಿ ಬೆಲೆ 0, n ಬೆಲೆ 105 ಮತ್ತು an ಬೆಲೆ ಗೊತ್ತಿಲ್ಲ, ಕಂಡುಹಿಡಿಬೇಕಾಗಿದೆ. ಕೊನೆಯ ಪದ ಯಾವುದು ಅನ್ನೋದನ್ನ ನಾವು ಇಲ್ಲಿ ಕಂಡುಹಿಡಿಬೇಕು. ಇದನ್ನ ಕಂಡುಹಿಡ್ಲಿಕ್ಕೆ ಬಳಸ್ತಕ್ಕಂಥ ಫಾರ್ಮುಲಾ ಇದೆ. an is equals to a plus n minus 1 into d. an ಗೊತ್ತಿಲ್ಲ ಹಂಗೆ ಬರ್ಕೋತೀನಿ. ಹಾಗೆ a ಬೆಲೆ ಇಲ್ಲಿ 3.5 ಆಗಿದೆ ಪ್ಲಸ್ n ಅಂತಕ್ಕಂಥದ್ದು 105 ಆಗಿದೆ -1 ಇಂಟು d ಅಂದ್ರೆ 10. d ಬೆಲೆ 0 is equal to 3.5 ಪ್ಲಸ್ 105 -1 ಮಾಡಿದಾಗ ಸಿಗ್ತಕ್ಕಂಥ ಬೆಲೆ 104 into 0.
3.5 ಪ್ಲಸ್ 104 ಇಂಟು 0 ಗುಣಿಸಿದಾಗ ಸಿಗ್ತಕ್ಕಂಥ ಬೆಲೆ 0. ಸೊ ಹಾಗಾಗಿ 3.5 ಮತ್ತು 0 ಕೂಡಿಸಿದಾಗ ಬರ್ತಕ್ಕಂಥ ಬೆಲೆ 3.5. ಹಾಗಾಗಿ ಇಲ್ಲಿ ಕೊನೆಯ ಪದ ಏನಾಗಿರುತ್ತೆ ಅಂದ್ರೆ 3.5. ಸೊ ಹೀಗೆ ನಾವು ಈ an is equals to a plus n minus 1 into d ಅನ್ನೋ ಫಾರ್ಮುಲಾವನ್ನ ಬಳಸಿ ಮೊದಲನೇ ಪದ ಕಂಡುಹಿಡಿಬಹುದು, ಒಟ್ಟು ಪದಗಳ ಸಂಖ್ಯೆ n ಅನ್ನ ಕಂಡುಹಿಡಿಬಹುದು, ಸಾಮಾನ್ಯ ವ್ಯತ್ಯಾಸ d ಅನ್ನ ಕಂಡುಹಿಡಿಬಹುದು, ಹಾಗೆ ಕೊನೆಯ ಪದ an ಅನ್ನ ಕಂಡುಹಿಡಿಬಹುದು. ಅಂದ್ರೆ ಇಲ್ಲಿ a, d, n ಮತ್ತು an ಈ ನಾಲ್ಕರಲ್ಲಿ ಯಾವುದಾದರೂ 3 ಬೆಲೆಗಳನ್ನ ಕೊಟ್ಟಾಗ ಮತ್ತೊಂದು ಅನ್ನೋನ್ ಬೆಲೆಯನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ. ಎರಡನೇ ಪ್ರಶ್ನೆ, ಕೆಳಗಿನವುಗಳಿಗೆ ಸರಿಯಾದ ಆಯ್ಕೆಯನ್ನ ಆರಿಸಿ ಸಮರ್ಥಿಸಿ. ಈ ಒಂದು ಪ್ರಶ್ನೆ ಇದೆ. 10, 7, 4 ಈ ಸಮಾಂತರ ಶ್ರೇಣಿಯ 30ನೇ ಪದ. ಅಂದ್ರೆ ಒಂದು ಸಮಾಂತರ ಶ್ರೇಣಿಯ ಪದಗಳು ಏನಾಗಿವೆ ಅಂದ್ರೆ 10, 7, 4 ಹೀಗೆ ಆಗಿರುತ್ತವೆ. ಸೊ ಹೀಗೆ ಬರ್ಕೊಂತ ಹೋದಂಗೆಲ್ಲ 30ನೇ ಪದ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಯಾವ್ದಾಗಿರುತ್ತೆ ಅಂತ ಹೇಳಿ ಕಂಡುಹಿಡಬೇಕು. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ 97, 77, -77, -87. ಓಕೆ, ಹಾಗಾದ್ರೆ 30ನೇ ಪದ ಯಾವ್ದಾಗಿರುತ್ತೆ ಅಂತ ಹೇಳಿ ನೋಡೋಣ. ಇಲ್ಲಿ ಮೊದಲನೇ ಪದ ಏನೈತಿ ಅಂತ ಹೇಳಿ ಬರ್ಕೊಳ್ಳೋಣ. a is equals to 10. ಇನ್ನು ಸಾಮಾನ್ಯ ವ್ಯತ್ಯಾಸ d ಅನ್ನ ಕಂಡುಹಿಡ್ಕೋಬೇಕು. ನಮಗ್ ಗೊತ್ತು ಸಾಮಾನ್ಯ ವ್ಯತ್ಯಾಸವನ್ನ a2 ಮೈನಸ್ a1 ಮಾಡೋದ್ರ ಮೂಲಕ ಕಂಡುಹಿಡ್ಕೋತೀವಿ. ಇಲ್ಲಿ a2 ಅಂದ್ರೆ ಎರಡನೇ ಪದ 7 ಮೈನಸ್ a1 ಅಂದ್ರೆ ಮೊದಲನೇ ಪದ 10. ಸೊ 7ರಲ್ಲಿ 10 ಕಳೆದಾಗ ಸಿಗ್ತಕ್ಕಂಥ ಬೆಲೆ -3. ಅಂದ್ರೆ ಇಲ್ಲಿ ಡಿ ಅಂತಕ್ಕಂಥದ್ದು ಏನಾಗಿದೆ -3 ಆಗಿದೆ. ನೆಕ್ಸ್ಟ್ ಕೇಳಿರ್ತಕ್ಕಂಥದ್ದು ಏನಂದ್ರೆ 30ನೇ ಪದ ಯಾವುದು ಅಂತ ಹೇಳಿ. ಅಂದ್ರೆ n is equals to 30, ನಂಬರ್ ಆಫ್ ಟರ್ಮ್ಸ್ 30 ಅಂತ ಆಗುತ್ತೆ. ಪ್ರಶ್ನೆ ಏನಂದ್ರೆ 30ನೇ ಪದ A30 is equal to ಕ್ವಶನ್ ಮಾರ್ಕ್. ಸೊ 30ನೇ ಪದ ಯಾವ್ದಾಗಿರುತ್ತೆ ಅಂತ ಹೇಳಿ ಕಂಡುಹಿಡ್ಲಿಕ್ಕೆ ಬಳಸ್ತಕ್ಕಂಥ ಫಾರ್ಮುಲಾ an is equals to a plus n minus 1 into d. ಈ ಫಾರ್ಮುಲಾದಲ್ಲಿ ಈ ಬೆಲೆಗಳನ್ನ ಹಾಕೋಣ. ಸೊ a ಅಂದ್ರೆ ಮೊದಲನೇ ಪದ 10 ಪ್ಲಸ್ n ಅಂದ್ರೆ 30 ಮೈನಸ್ 1 ಇಂಟು ಡಿ ಅಂತ ಹೇಳಿದ್ರೆ ಇದು -3 ಆಗುತ್ತೆ. ಸಿಂಪ್ಲಿಫೈ ಮಾಡೋಣ. ಇದನ್ನ ನಾವು A30 ಅಂತ ಹೇಳಿ ಬರ್ಕೋಬಹುದು. ನೆಕ್ಸ್ಟ್ 10 ಪ್ಲಸ್ 30ರಲ್ಲಿ 1 ಕಳೆದಾಗ ಸಿಗ್ತಕ್ಕಂಥ ಬೆಲೆ ನಮ್ಗೆ 29 ಇಂಟು -3 ಇಸ್ ಈಕ್ವಲ್ ಟು 10 ಪ್ಲಸ್ ಇಂಟು ಮೈನಸ್ ಮೈನಸ್. 29ನ್ನ 3 ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ಬರ್ತಕ್ಕಂಥ ಬೆಲೆ 87. ಸೊ 10ರಲ್ಲಿ 87ನ್ನ ಕಳೆದಾಗ ಸಿಗ್ತಕ್ಕಂಥ ಬೆಲೆ -77. ಅಂದ್ರೆ 30ನೇ ಪದ ಇಲ್ಲಿ ನಮ್ಗೆ ಸಿಗ್ತಕ್ಕಂಥದ್ದು -77. ಸೊ ಹಾಗಾದ್ರೆ -77ನ್ನ ಹೊಂದಿರತಕ್ಕಂಥ ಆಪ್ಷನ್ ಯಾವುದು ಅಂತಂದ್ರೆ ಇಲ್ಲಿ ಆಪ್ಷನ್ ಸಿ. ಸೊ ಇದು ಸರಿಯಾದ ಉತ್ತರ. ಅಂದ್ರೆ 10, 7, 4 ಈ ಒಂದು ಸಮಾಂತರ ಶ್ರೇಣಿಯಲ್ಲಿ 30ನೇ ಪದ ಯಾವ್ದಾಗಿದೆ ಅಂದ್ರೆ ಅದು 77, -77. ಎರಡನೇ ಪ್ರಶ್ನೆ, -3, -1/2, 2 ಈ ಸಮಾಂತರ ಶ್ರೇಣಿಯ 11ನೇ ಪದ ಯಾವ್ದಾಗಿರುತ್ತೆ? 28, 22 ಅಥವಾ -38 ಅಥವಾ -4812 ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಯಾವುದು ಅಂತ ಅಂದ್ರೆ ಅದು a ಬೆಲೆ -3. ಇನ್ನು ಸಾಮಾನ್ಯ ವ್ಯತ್ಯಾಸ d ಅನ್ನ ಕಂಡುಹಿಡಿಯೋಣ. d is equals to ಇಲ್ಲಿ ಎರಡನೇ ಪದ -1/2 ಆಗಿದೆ, ಮೊದಲನೇ ಪದ -3 ಆಗಿದೆ. ಹಾಗಾದಾಗ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾಗಿರುತ್ತೆ ಅಂತಂದ್ರೆ -1/2 ಮೈನಸ್ ಇಂಟು ಮೈನಸ್ ಪ್ಲಸ್ 3 ಆಯ್ತು. ಸೊ ಇಲ್ಲಿ ಏನಿಲ್ಲ ಅಂದ್ರೆ ಛೇದ ಒಂದಿರುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಮಗೆ
ಪ್ಲಸ್ 2 ಆಗಿರುತ್ತೆ. 2 1 2 2 1 2 2 ಸೊ -1 ಪ್ಲಸ್ 3 2 6 ಇಸ್ ಈಕ್ವಲ್ ಟು -1 ಪ್ಲಸ್ 6 ಸಿಂಪ್ಲಿಫೈ ಮಾಡಿದಾಗ ಬರ್ತಕ್ಕಂಥ ಬೆಲೆ 5/2 ಅಂದ್ರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಡಿ ಅಂತಕ್ಕಂಥದ್ದು ಏನಾಗಿದೆ ಅಂದ್ರೆ 5/2. ಇನ್ನು ಕೆ ಇರ್ತಕ್ಕಂಥದ್ದು 11ನೇ ಪದ ಅಂದ್ರೆ ನಂಬರ್ ಆಫ್ ಟರ್ಮ್ಸ್, ಒಟ್ಟು ಪದಗಳ ಸಂಖ್ಯೆ 11. ಕೆ ಇರೋದು 11ನೇ ಪದ ಯಾವುದಾಗಿದೆ ಅಂತ ಹೇಳಿ. ಬಳಸ್ತಕ್ಕಂಥ ಫಾರ್ಮುಲಾ an is equals to a plus n minus 1 into d is equal to a ಅಂದ್ರೆ ಮೊದಲನೇ ಪದ ಅದು -3 ಪ್ಲಸ್ n ಏನಾಗಿದೆ 11 ಆಗಿದೆ -1 ಇಂಟು ಡಿ ಏನಾಗಿದೆ ಇದು 5/2 is equal to -3 ಪ್ಲಸ್ 11ರಲ್ಲಿ 1 ಕಳೆದಾಗ ಸಿಗ್ತಕ್ಕಂಥ ಬೆಲೆ 10 ಇಂಟು 5/2 2 1 2 5 10 ಇಲ್ಲಿ ಸಿಗ್ತಕ್ಕಂಥ ಬೆಲೆ ನಮಗೆ -3 ಪ್ಲಸ್ 5 5 25. ಸೊ -3 ಪ್ಲಸ್ 25 ಮಾಡಿದಾಗ ಅಂದ್ರೆ ಕಳೆದಾಗ ಸಿಗ್ತಕ್ಕಂಥ ಬೆಲೆ ನಮಗೆ 22. ಅಂದ್ರೆ ಇಲ್ಲಿ 11ನೇ ಪದ ಏನಾಗಿದೆ ಅಂತಂದ್ರೆ ಇದು 22. ಸೊ 22 ಹೊಂದಿರತಕ್ಕಂಥ ಆಪ್ಷನ್ ಯಾವುದು ಅಂದ್ರೆ ಆಪ್ಷನ್ ಬಿ ಇದು ಸರಿಯಾದ ಉತ್ತರ. ಅಂದ್ರೆ ಈ ಸಮಾಂತರ ಶ್ರೇಣಿಯ 11ನೇ ಪದ 22 ಆಗಿದೆ. ಮೂರನೇ ಪ್ರಶ್ನೆ, ಕೆಳಗಿನ ಸಮಾಂತರ ಶ್ರೇಣಿಯ ಬಾಕ್ಸ್ಗಳಲ್ಲಿ ಖಾಲಿ ಬಿಟ್ಟಿರುವ ಪದಗಳನ್ನು ತುಂಬಿಸಿ. ಇಲ್ಲಿ ಮೊದಲನೇ ಪ್ರಶ್ನೆ, ಇಲ್ಲಿ ಮೊದಲನೇ ಪದ 2 ಆಗಿದೆ, ಎರಡನೇ ಪದ ಕೊಟ್ಟಿಲ್ಲ, ಅದನ್ನ A2 ಅಂತ ಹೇಳಿ ಬರ್ಕೋಬೇಕು. ಮೂರನೇ ಪದ 26 ಆಗಿದೆ. ಓಕೆ, ಎರಡನೇ ಪದವನ್ನ ಕಂಡುಹಿಡಬೇಕು ನಾವಿಲ್ಲಿ. ಹೇಗೆ ಅಂತಂದ್ರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡ್ಲಿಕ್ಕೆ ಏನ್ ಎಕ್ಸ್ಪ್ರೆಷನ್ ಬಳಸ್ತಿದ್ವಿ ಅದನ್ನೇ ಇಲ್ಲಿ ಬಳಸ್ಬೇಕು. ಅಂದ್ರೆ ಎರಡನೇ ಪದದಲ್ಲಿ ಮೊದಲನೇ ಪದ ಕಳೆದಾಗ, ಮೂರನೇ ಪದದಲ್ಲಿ ಎರಡನೇ ಪದ ಕಳೆದಾಗ ಬರ್ತಕ್ಕಂಥ ಬೆಲೆ ಒಂದೇ ಆಗಿರುತ್ತೆ, ಅದು ಸಾಮಾನ್ಯ ವ್ಯತ್ಯಾಸ ಆಗಿರ್ತೈತಿ. ಸೊ ಈ ಎಕ್ಸ್ಪ್ರೆಷನ್ ಅನ್ನ ನಾನು ಇಲ್ಲಿ ಬಳಸ್ಕೋತೀನಿ. A2 ಗೊತ್ತಿಲ್ಲ, ಎರಡನೇ ಪದ ಗೊತ್ತಿಲ್ಲ, ಹಾಗೆ ಬರ್ಕೋತೀನಿ. -A1 ಅಂದ್ರೆ 2 ಮೊದಲನೇ ಪದ ಇಸ್ ಈಕ್ವಲ್ ಟು A3 ಅಂದ್ರೆ 26, ಅದು ಮೂರನೇ ಪದ 26 -A2 ಗೊತ್ತಿಲ್ಲ, ಹಂಗೆ ಬರ್ಕೋತೀನಿ. ಈ ಎಕ್ಸ್ಪ್ರೆಷನ್ ಅನ್ನ ಸಿಂಪ್ಲಿಫೈ ಮಾಡಬೇಕು. ಸೊ -A2 ಅನ್ನ LHS ಗೆ ವರ್ಗಾಯಿಸ್ತೀನಿ. ಸೊ A2 ಪ್ಲಸ್ A2 ಇಸ್ ಈಕ್ವಲ್ ಟು 26 ಹಂಗೆ ಬರ್ಕೊಂಡೆ, ಈ -2 ನ ಆ ಕಡೆ ವರ್ಗಾಯಿಸಿದಾಗ ಸಿಗ್ತಕ್ಕಂಥ ಬೆಲೆ +2. A2 ಪ್ಲಸ್ A2 ಕೂಡಿಸಿದಾಗ 2 A2 ಆಯ್ತು ಇಸ್ ಈಕ್ವಲ್ ಟು 26 ಪ್ಲಸ್ 2 28. ಮತ್ತೆ ಇದನ್ನ ಸಿಂಪ್ಲಿಫೈ ಮಾಡಬೇಕು. A2 ಇಸ್ ಈಕ್ವಲ್ ಟು 2 ನಾವು ಆ ಕಡೆ ವರ್ಗಾಯಿಸಿದಾಗ ಅದು ಛೇದಕ್ಕೆ ಬರುತ್ತೆ, 28 ಡಿವೈಡೆಡ್ ಬೈ 2. ಸೊ 2 1 2 14. ಅಂದ್ರೆ ಇಲ್ಲಿ ಎರಡನೇ ಪದ 14 ಆಗಿದೆ. ಸೊ ಈ ರೀತಿಯಾಗಿ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಎರಡನೇ ಪದವನ್ನ ಕಂಡುಹಿಡಿಬಹುದು. ಎರಡನೇ ಪದ 14. ಇನ್ನು ಎರಡನೇ ಪ್ರಶ್ನೆ, ಇಲ್ಲಿ ಮೊದಲನೇ ಪದ ಕೊಟ್ಟಿಲ್ಲ, ಎರಡನೇ ಪದ 13 ಆಗಿದೆ, ಮೂರನೇ ಪದ ಕೊಟ್ಟಿಲ್ಲ, ನಾಲ್ಕನೇ ಪದ 3 ಆಗಿದೆ. ಸೊ ಹೇಗೆ ಕಂಡುಹಿಡಿಬೇಕು ಮೊದಲನೇ ಪದ ಮತ್ತು ಮೂರನೇ ಪದ? ಇಲ್ಲಿನೂ ನಾವು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡ್ಲಿಕ್ಕೆ ಏನ್ ಎಕ್ಸ್ಪ್ರೆಷನ್ ಬಳಸ್ತಿದ್ವಿ ಅದನ್ನೇ ಬಳಸ್ಬೇಕಾಗತ್ತೆ. ಅಂದ್ರೆ ಎರಡನೇ ಪದದಲ್ಲಿ ಮೊದಲನೇ ಪದ ಕಳೆದಾಗ, ಮೂರನೇ ಪದದಲ್ಲಿ ಎರಡನೇ ಪದ ಕಳೆದಾಗ, ನಾಲ್ಕನೇ ಪದದಲ್ಲಿ ಮೂರನೇ ಪದ ಕಳೆದಾಗ, ಅಂದ್ರೆ ಮುಂದಿನ ಪದದಲ್ಲಿ ಹಿಂದಿನ ಪದ ಕಳೆದಾಗ ಬರ್ತಕ್ಕಂಥ ಬೆಲೆ ಒಂದೇ ಆಗಿರುತ್ತೆ, ಅದು ಸಾಮಾನ್ಯ ವ್ಯತ್ಯಾಸ.
ಸೊ ಈ ಎಕ್ಸ್ಪ್ರೆಷನ್ ಅನ್ನ ಇಲ್ಲಿ ಬಳಸ್ಕೊಂಡು ಮೊದಲನೇ ಪದ ಮತ್ತು ಮೂರನೇ ಪದ ಕಂಡುಹಿಡಿಬಹುದು. ಇವಾಗ a3 ಮೈನಸ್ a2 ಇಸ್ ಈಕ್ವಲ್ ಟು a4 ಮೈನಸ್ a3 ಅದಲ್ಲ, ಈ ಎಕ್ಸ್ಪ್ರೆಷನ್ ಅನ್ನ ಬಳಸ್ತೀನಿ ನಾನಿಲ್ಲಿ. a3 ಅಂದ್ರೆ ಗೊತ್ತಿಲ್ಲ, ಹಾಗೆ ಬರ್ಕೊಂತೀನಿ. ಮೈನಸ್ a2 ಅಂದ್ರೆ ಎರಡನೇ ಪದ, ಅದು 13 ಇಸ್ ಈಕ್ವಲ್ ಟು a4 ಅಂದ್ರೆ ನಾಲ್ಕನೇ ಪದ 3 ಮೈನಸ್ a3 ಗೊತ್ತಿಲ್ಲ, ಹಾಗೆ ಬರ್ಕೋತೀನಿ. ಮೈನಸ್ a3 ನ ಈ ಕಡೆ ವರ್ಗಾಯಿಸಿದಾಗ a3 ಪ್ಲಸ್ a3 ಆಯ್ತು ಇಸ್ ಈಕ್ವಲ್ ಟು 3. ಈ ಮೈನಸ್ 13 ನ ಆ ಕಡೆ ವರ್ಗಾಯಿಸಿದಾಗ ಪ್ಲಸ್ 13 ಆಯ್ತು. 1 a3 ಪ್ಲಸ್ 1 a3 2 a3 ಆಯ್ತು. 3 ಪ್ಲಸ್ 13 16. a3 ಇಸ್ ಈಕ್ವಲ್ ಟು 16 ಭಾಗ್ಲೆ 2 ಅಂದ್ರೆ 2ನ್ನ ಈ ಕಡೆ ವರ್ಗಾಯಿಸಿದಾಗ ಡಿನಾಮಿನೇಟರ್ ಬರುತ್ತೆ. ಸೊ 2 ಒಂದೇ 2 ಎಂಟ್ಲೆ. ಹಾಗಾಗಿ ಮೂರನೇ ಪದ a3 ಇಸ್ ಈಕ್ವಲ್ ಟು 8 ಆಗಿದೆ. ಸರಿ, ಮೂರನೇ ಪದ ಕಂಡುಹಿಡಿದ್ವಿ. ಈಗ ಮೊದಲನೇ ಪದ ಕಂಡುಹಿಡಿಬೇಕಂದ್ರೆ ನಾನು ಈ ಎಕ್ಸ್ಪ್ರೆಷನ್ ಅನ್ನ ಬಳಸ್ತೀನಿ. ಸೊ ಏನದು? a2 ಮೈನಸ್ a1 ಇಸ್ ಈಕ್ವಲ್ ಟು a3 ಮೈನಸ್ a2. ಇಲ್ಲಿ ಎರಡನೇ ಪದ ಆಲ್ರೆಡಿ ಗೊತ್ತಿದೆ ನಮಗೆ. ಎರಡನೇ ಪದ ಏನಾಗಿದೆ ಅಂದ್ರೆ ಅದು 13. 13 ಮೈನಸ್ a1 ಗೊತ್ತಿಲ್ಲ, ಹಂಗೆ ಬರ್ಕೊಂತೀನಿ. a3 ಮೈನಸ್ a2. a3 ಆಲ್ರೆಡಿ ಕಂಡಿಡ್ದೀವಿ, ಅದರ ಬೆಲೆ 8 ಆಗಿದೆ. ಮೈನಸ್ a2 ನ ಬೆಲೆ ನಮಗೆ ಗೊತ್ತಿದೆ, ಅದೇನಂದ್ರೆ 13. ಸೊ 13 ಮೈನಸ್ a1 ಇಸ್ ಈಕ್ವಲ್ ಟು 8ರಲ್ಲಿ 13ನ ಕಳೆದಾಗ ಸಿಗ್ತಕ್ಕಂಥ ಬೆಲೆ ಮೈನಸ್ 5. ಮೈನಸ್ a1 ಅನ್ನ ಆ ಕಡೆ ಶಿಫ್ಟ್ ಮಾಡ್ತೀನಿ, ಮೈನಸ್ 5 ಅನ್ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ತೀನಿ. ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಬೆಲೆ 13 ಪ್ಲಸ್ 5 ಇಸ್ ಈಕ್ವಲ್ ಟು a1 ಆಯ್ತು. ಇಲ್ಲಿ a1 ನ ಬೆಲೆ 13 ಪ್ಲಸ್ 5 18. ಸೊ ಹೀಗೆ ನಾವು a1 ಬೆಲೆಯನ್ನ ಕಂಡುಹಿಡ್ಕೋಬಹುದು. ಎರಡನೇ ಪ್ರಶ್ನೆಯಲ್ಲಿ ನಮಗೆ ಸಿಗ್ತಕ್ಕಂಥ ಬೆಲೆ ಮೊದಲನೇ ಪದ 18, ಎರಡನೇ ಪದ 13, ಮೂರನೇ ಪದ 8, ನಾಲ್ಕನೇ ಪದ 3. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಇನ್ನು ಮೂರನೇ ಪ್ರಶ್ನೆ. ಇಲ್ಲಿ ನಮಗೆ ಮೊದಲನೇ ಪದ 5 ಕೊಟ್ಟಿದ್ದಾರೆ, ಎರಡನೇ ಪದ ಕಂಡುಹಿಡಬೇಕು, ಮೂರನೇ ಪದವನ್ನು ಕಂಡುಹಿಡಬೇಕು, ಹಾಗೂ ನಾಲ್ಕನೇ ಪದವನ್ನ ಕೊಟ್ಟಿದ್ದಾರೆ 9 ಪೂರ್ಣ 1/2. ಸೊ ಇಲ್ಲಿ ಈ ನಾಲ್ಕನೇ ಪದ ಏನಿದೆ ಮಿಶ್ರ ಭಿನ್ನ ರಾಶಿ ಇದೆ, ಅದನ್ನ ಮೊದಲಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 5, a2, a3, 9 18 ಪ್ಲಸ್ 1 19/2. ಇದನ್ನ ಮತ್ತೊಂದು ವಿಧಾನದಿಂದ ನಾನು a2 ಮತ್ತು a3 ಬೆಲೆಯನ್ನ ಕಂಡುಹಿಡ್ಕೋತೇನೆ. ಸೊ ನಿಮಗೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನ ಹೇಳಬೇಕಾದ್ರೆ ಹೇಳಿದ್ದೆ. ಇಲ್ಲಿ ಮೊದಲನೇ ಪದದ ಸಾಮಾನ್ಯ ರೂಪ a, ಎರಡನೇ ಪದದ ಸಾಮಾನ್ಯ ರೂಪ a ಪ್ಲಸ್ d, ಮೂರನೇ ಪದದ ಸಾಮಾನ್ಯ ರೂಪ ನಮ್ಗೆ ಗೊತ್ತು, ಅದೇನಂತಂದ್ರೆ a ಪ್ಲಸ್ 2d, ಹಾಗೆ ನಾಲ್ಕನೇ ಪದದ ಸಾಮಾನ್ಯ ರೂಪ ಸಮಾಂತರ ಶ್ರೇಣಿ ಒಳಗ a ಪ್ಲಸ್ ad ಆಗಿರುತ್ತೆ. ಓಕೆ, ಇಲ್ಲಿ ನಮ್ಗೆ ನಾಲ್ಕನೇ ಪದ ಕೊಟ್ಟಿದ್ದಾರೆ. ನಾಲ್ಕನೇ ಪದ ಏನಾಗಿದೆ ಅಂತ ಅದು 19/2. 19/2 ಇಸ್ ಈಕ್ವಲ್ ಟು a ಅಂದ್ರೆ ಮೊದಲನೇ ಪದ, ಇಲ್ಲಿ ಮೊದಲನೇ ಪದ ಏನಾಗಿದೆ 5 ಆಗಿದೆ, ಪ್ಲಸ್ 3 ಸಾಮಾನ್ಯ ವ್ಯತ್ಯಾಸ ಗೊತ್ತಿಲ್ಲ, ಸೊ ಹಾಗೆ ಬರ್ಕೋತೀನಿ. ಇಲ್ಲಿ 5ನ್ನ ಈ ಕಡೆ ವರ್ಗಾಯಿಸಿದಾಗ ಸಿಗ್ತಕ್ಕಂಥದ್ದು ಏನು ಅಂದ್ರೆ 19/2 ಮೈನಸ್ 5 ಇಸ್ ಈಕ್ವಲ್ ಟು 3d. ಇಲ್ಲಿ ಏನಿಲ್ಲ ಅಂದ್ರೆ ಒಂದಿರ್ತದ, ಸೊ LCM ಏನಾಗುತ್ತೆ 2 ಆಯ್ತು. 2 1 1 2, 19 19 ಮೈನಸ್ 5 10 ಇಸ್ ಈಕ್ವಲ್ಸ್ ಟು 3d. 19ರಲ್ಲಿ 10 ಕಳೆದಾಗ ಸಿಗ್ತಕ್ಕಂಥ ಬೆಲೆ 9/2 ಇಸ್ ಈಕ್ವಲ್ಸ್ ಟು 3d. ಸೊ 3 1 3 3 9. ಸೊ ದೇರ್ ಫೋರ್ ನಮಗೆ ಡಿ ಬೆಲೆ ಸಿಕ್ತು ಏನಂದ್ರೆ 3/2. ಓಕೆ, ಸೊ ಡಿ ಬೆಲೆ ಸಿಕ್ಕಾಯ್ತು. ಇವಾಗ ಏನ್ ಮಾಡೋಣ ಅಂದ್ರೆ
A2 ಮತ್ತು A3 ಯ ಬೆಲೆಯನ್ನ ಕಂಡುಹಿಡ್ಕೋಣ. ಯಾಕಂದ್ರೆ ನಮಗೆ ಎಲ್ಲ ಆಲ್ರೆಡಿ ಎ ಬೆಲೆನು ಅಂದ್ರೆ ಮೊದಲನೇ ಪದ ಗೊತ್ತಿದೆ, 5 ಆಗಿದೆ. ಸಾಮಾನ್ಯ ವ್ಯತ್ಯಾಸ ಡಿ ಸಿಕ್ಕಿದೆ, ಅದು 3/2. ಇವಾಗ ಎರಡನೇ ಪದ A2, ಇದರ ಸಾಮಾನ್ಯ ರೂಪ ನಾವು ನೋಡಿದ್ವಿ ಏನಂತಂದ್ರೆ ಅದು A ಪ್ಲಸ್ ಡಿ ಇಸ್ ಈಕ್ವಲ್ ಟು ಎ ಅಂದ್ರೆ 5 ಪ್ಲಸ್ ಡಿ ಅಂದ್ರೆ 3/2. ಸೊ LCM 2 ಆಯ್ತು. 1 2 2 1 5 10 ಪ್ಲಸ್ 3 1 3 ಇಸ್ ಈಕ್ವಲ್ಸ್ ಟು 10 ಪ್ಲಸ್ 3 13/2. ಇದು ಎರಡನೇ ಪದ. ಇನ್ನು ಮೂರನೇ ಪದ. ಮೂರನೇ ಪದದ ಸಾಮಾನ್ಯ ರೂಪ ಎ ಪ್ಲಸ್ 2d ಇಸ್ ಈಕ್ವಲ್ಸ್ ಟು ಎ ಅಂದ್ರೆ 5 ಪ್ಲಸ್ 2 ಇಂಟು ಡಿ ಅಂದ್ರೆ 3/2. ಸೊ 5 ಪ್ಲಸ್ 3 ಓಕೆ 2 1 ಸೊ ಉಳ್ಕೊಂಡಿರ್ತಕ್ಕಂಥದ್ದು ಇಲ್ಲಿ 3 ಆಯ್ತು ಇಸ್ ಈಕ್ವಲ್ ಟು 8. ಹಾಗಾಗಿ ಈ ಸಮಾಂತರ ಶ್ರೇಣಿಯಲ್ಲಿ ಮೂರನೇ ಪದ A3 ಇಸ್ ಈಕ್ವಲ್ಸ್ ಟು 8. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನು ನಾಲ್ಕನೇ ಪ್ರಶ್ನೆ. ಇಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂದ್ರೆ ನಮಗೆ ಮೊದಲನೇ ಪದ A -4, ಎರಡನೇ ಪದ ಕೊಟ್ಟಿಲ್ಲ, ಮೂರನೇ ಪದವನ್ನು ಕೊಟ್ಟಿಲ್ಲ, ನಾಲ್ಕನೇ ಪದವನ್ನು ಕೊಟ್ಟಿಲ್ಲ, ಹಾಗೆ ಐದನೇ ಪದವನ್ನು ಕೊಟ್ಟಿಲ್ಲ ಮತ್ತು ಆರನೇ ಪದವನ್ನು ಕೊಟ್ಟಿದ್ದಾರೆ, ಅದು 6 ಆಗಿದೆ. ಓಕೆ, ಸೊ ಇಲ್ಲಿ ಮೊದಲನೇ ಪದ A -4 ಆಗಿದೆ. ಮತ್ತೇನ್ ಕೊಟ್ಟಿದ್ರೆ ಅಂದ್ರೆ ನಮಗೆ ಆರನೇ ಪದ A6 ಎಷ್ಟಂದ್ರೆ 6. ಸೊ ಆರನೇ ಪದದ ಸಾಮಾನ್ಯ ರೂಪ ಏನು ಅಂತಂದ್ರೆ ಅದು A ಪ್ಲಸ್ 5d ಅಂದ್ರೆ ಮತ್ತೊಂದು ರೀತಿ ನೋಡಿಲ್ಲ, A6 ಅಂದ್ರೆ ಆರನೇ ಪದ, ಇದರ ಸಾಮಾನ್ಯ ರೂಪ A ಪ್ಲಸ್ 5d. A6 ಅಂದ್ರೆ 6 ಇಸ್ ಈಕ್ವಲ್ಸ್ ಟು ಮೊದಲನೇ ಪದ -4 ಪ್ಲಸ್ 5 ಇಂಟು ಡಿ. ಸಾಮಾನ್ಯ ವ್ಯತ್ಯಾಸ ಗೊತ್ತಿಲ್ಲ, ಹಂಗೆ ಬರ್ಕೊಂತೀನಿ. ಸೊ 6 -4 ಈ ಕಡೆ ಹಾಕಿದಾಗ ಪ್ಲಸ್ 4 ಆಯ್ತು ಇಸ್ ಈಕ್ವಲ್ಸ್ ಟು 5d. 6 ಪ್ಲಸ್ 4 10 ಇಸ್ ಈಕ್ವಲ್ಸ್ ಟು 5d. 5 1 5 2 therefore ಸಾಮಾನ್ಯ ವ್ಯತ್ಯಾಸ d ಇಸ್ ಈಕ್ವಲ್ಸ್ ಟು 2. ಇವಾಗ ಎರಡನೇ ಪದ ಕಂಡುಹಿಡಿಬಹುದು. ಎರಡನೇ ಪದದ ಸಾಮಾನ್ಯ ರೂಪ A ಪ್ಲಸ್ ಡಿ ಇಸ್ ಈಕ್ವಲ್ ಟು ಎ ಅಂದ್ರೆ -4 ಪ್ಲಸ್ ಡಿ ಇವಾಗ ತಾನೆ ಕಂಡುಹಿಡಿದಿದ್ದೀವಿ 2. ಸೊ -4ರಲ್ಲಿ 2 ಕೂಡಿಸಿದಾಗ ಸಿಗ್ತಕ್ಕಂಥ ಬೆಲೆ -2. ಇದು ಈ ಸಮಾಂತರ ಶ್ರೇಣಿಯ ಎರಡನೇ ಪದ. ಇನ್ನು ಮೂರನೇ ಪದ, ಇದರ ಸಾಮಾನ್ಯ ರೂಪ A ಪ್ಲಸ್ 2d. ಎ ಅಂದ್ರೆ ಮೊದಲನೇ ಪದ, ಅದು -4 ಪ್ಲಸ್ 2 ಇಂಟು ಡಿ ಅಂದ್ರೆ 2 ಇಸ್ ಈಕ್ವಲ್ಸ್ ಟು -4 ಪ್ಲಸ್ 2 4. -4 ಪ್ಲಸ್ 4 ಕ್ಯಾನ್ಸಲ್ ಆದ್ರೆ ಉಳಿತಕ್ಕಂಥದ್ದು 0. ಹಾಗಾಗಿ ಮೂರನೇ ಪದ A3 0. ಇನ್ನು ನಾಲ್ಕನೇ ಪದ A4, ಇದರ ಸಾಮಾನ್ಯ ರೂಪ A ಪ್ಲಸ್ 3d. ಎ ಅಂದ್ರೆ -4 ಪ್ಲಸ್ 3 ಇಂಟು ಡಿ ಅಂದ್ರೆ 2 ಇಸ್ ಈಕ್ವಲ್ಸ್ ಟು -4 ಪ್ಲಸ್ 3 6. ಸೊ 6ರಲ್ಲಿ 4 ಕಳೆದಾಗ ಸಿಗ್ತಕ್ಕಂಥ ಬೆಲೆ 2. ಸೊ ಹಾಗಾಗಿ ಈ ಸಮಾಂತರ ಶ್ರೇಣಿಯ ನಾಲ್ಕನೇ ಪದ 2. ಇನ್ನು ಐದನೇ ಪದ A5, ಇದರ ಸಾಮಾನ್ಯ ರೂಪ A ಪ್ಲಸ್ 4d ಇಸ್ ಈಕ್ವಲ್ಸ್ ಟು ಎ ಅಂದ್ರೆ -4 ಪ್ಲಸ್ 4 ಇಂಟು ಡಿ ಅಂದ್ರೆ 2 ಇಸ್ ಈಕ್ವಲ್ಸ್ ಟು -4 ಪ್ಲಸ್ 4 8 ಆಯ್ತು. ಸೊ 8ರಲ್ಲಿ 4 ಕಳೆದಾಗ ಸಿಗ್ತಕ್ಕಂಥ ಬೆಲೆ 4. ಹಾಗಾಗಿ ಐದನೇ ಪದ ಈ ಸಮಾಂತರ ಶ್ರೇಣಿಯಲ್ಲಿ 4 ಆಗಿದೆ. ಹೀಗೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನ, ಪ್ರತಿ ಪದದ ಸಾಮಾನ್ಯ ರೂಪವನ್ನ ಬಳಸ್ಕೊಂಡು ನಾವು ಗೊತ್ತಿರದ ಪದಗಳನ್ನ ಕಂಡುಹಿಡಿಯಬಹುದು. ಇನ್ನು ಮುಂದಿನ ಪ್ರಶ್ನೆ, ಐದನೇ ಪ್ರಶ್ನೆ. ಇಲ್ಲಿ ಮೊದಲನೇ ಪದ ಕೊಟ್ಟಿಲ್ಲ ನಮ್ಗೆ, A1 ಅಂತ ಹೇಳ್ಬೇಕು ಅಂತಾನೆ. ಎರಡನೇ ಪದ ಕೊಟ್ಟಿದ್ದಾರೆ, ಅದು 30
8, ಮೂರನೇ ಪದ ಕೊಟ್ಟಿಲ್ಲ, ನಾಲ್ಕನೇ ಪದವನ್ನು ಕೊಟ್ಟಿಲ್ಲ, ಐದನೇ ಪದವನ್ನು ಕೊಟ್ಟಿಲ್ಲ, ಆರನೇ ಪದವನ್ನ ಕೊಟ್ಟಿದ್ದಾರೆ. ಅದು -22 -22 ಬರ್ಕೋತೀನಿ ಇಲ್ಲಿ. ಓಕೆ, ಕೊಟ್ಟಿರೋದನ್ನ ಫಸ್ಟ್ ಬರ್ಕೋಬೇಕು ಇಲ್ಲಿ. ಓಕೆ, ಮೊದಲನೇ ಪದ A1 ಅಂದ್ರೆ A, ಎರಡನೇ ಪದವನ್ನ ಕೊಟ್ಟಿದ್ದಾರೆ A2 38, ಮತ್ತು ಕೊನೆಯ ಪದ ಅಂದ್ರೆ ಇಲ್ಲಿ ಆರನೇ ಪದವನ್ನ ಕೊಟ್ಟಿದ್ದಾರೆ A6 -22. ಇವಾಗ ಈ ಎರಡನೇ ಪದ ಮತ್ತು ಆರನೇ ಪದ ಕೊಟ್ಟಿರೋದನ್ನ ಬಳಸ್ಕೊಂಡು ನಾವು ಮೊದಲಿಗೆ ಸಾಮಾನ್ಯ ವ್ಯತ್ಯಾಸ ಅಥವಾ ಮೊದಲನೇ ಪದವನ್ನ ಕಂಡುಹಿಡ್ಕೋಬಹುದು. ಹೇಗೆ? ಎರಡನೇ ಪದದ ಸಾಮಾನ್ಯ ರೂಪ ಏನು? A ಪ್ಲಸ್ ಡಿ. A2 ಎರಡನೇ ಪದ ಕೊಟ್ಟಿದ್ದಾರೆ ನಮಗೆ 38 A ಪ್ಲಸ್ ಡಿ. ಈ ಇಕ್ವೇಶನ್ 1 ಅಂತ ಹೇಳಿ ಬರ್ಕೋತೇನೆ. ಹಾಗೆ ಆರನೇ ಪದದ ಸಾಮಾನ್ಯ ರೂಪ A ಪ್ಲಸ್ 5D. ಆರನೇ ಪದ ಕೊಟ್ಟಿದ್ದಾರೆ, ಅದು -22 A ಪ್ಲಸ್ 5D. ಇದನ್ನ ಇಕ್ವೇಶನ್ 2 ಅಂತ ಹೇಳಿ ಬರ್ಕೊಂತೇನೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಸಮೀಕರಣ 2 ಮೈನಸ್ 1 ಮಾಡ್ತೇನೆ. ಅಂದ್ರೆ ಎರಡನೇ ಸಮೀಕರಣದಲ್ಲಿ ಒಂದನೇ ಸಮೀಕರಣವನ್ನ ಕಳಿತೀನಿ. ಸೊ -22 A ಪ್ಲಸ್ 5D. ಇದರಲ್ಲಿ ಮೊದಲನೇ ಸಮೀಕರಣ 38 A ಪ್ಲಸ್ ಡಿ ನ ಕಳಿತೀನಿ. ಸೊ ಕಳೆದಾಗ ಚಿಹ್ನೆ ಇಲ್ಲಿ ಚೇಂಜ್ ಆಗುತ್ತೆ. ಸೊ ಇದು ಪ್ಲಸ್ 38 ಇರೋದು -38 ಆಯ್ತು, ಪ್ಲಸ್ ಎ ಇರೋದು -a ಆಯ್ತು, ಪ್ಲಸ್ ಡಿ ಇರೋದು -d ಆಯ್ತು. ಸೊ -22 -38 ಎರಡು ಚಿಹ್ನೆ ಮೈನಸ್ ಆಗಿರೋದ್ರಿಂದ ಇದನ್ನ ಕೂಡಿಸಿ ಮೈನಸ್ ಚಿಹ್ನೆಯನ್ನ ಕೊಡಬೇಕು. ಸೊ -60 ಇಲ್ಲಿ ಪ್ಲಸ್ ಎ ಇದೆ, ಇಲ್ಲಿ ಮೈನಸ್ ಎ ಇದೆ, ಕ್ಯಾನ್ಸಲ್ ಆಯ್ತು. ಪ್ಲಸ್ 5D ಮೈನಸ್ ಡಿ ಮಾಡಿದಾಗ ಸಿಗ್ತಕ್ಕಂಥದ್ದು 4D. ಸೊ ಇಲ್ಲಿ -60 ಡಿವೈಡೆಡ್ ಬೈ 4 ಡಿ ಆಯ್ತು. 4 1 4 2 ಉಳಿತು 20 ಆಯ್ತು, 4 5. ಸೊ ಹಾಗಾಗಿ ಇಲ್ಲಿ ನಮ್ಗೆ ಡಿ ಬೆಲೆ ಸಿಕ್ತು. ಏನು ಅಂತಂದ್ರೆ ಅದು -15. ಸಾಮಾನ್ಯ ವ್ಯತ್ಯಾಸ ಇವಾಗ ತಾನೆ ಕಂಡುಹಿಡಿದ್ವಿ. ಇನ್ನು ಎ ಬೆಲೆ ಕಂಡುಹಿಡ್ಕೋಬೇಕು. ಸೊ ಎ ಬೆಲೆಯನ್ನ ಕಂಡುಹಿಡ್ಕೋಬೇಕಂದ್ರೆ ಈ ಸಿಕ್ಕಿರೋ ಡಿ ಬೆಲೆಯನ್ನ ನಾವು ಇಕ್ವೇಶನ್ 1 ಅಥವಾ ಇಕ್ವೇಶನ್ 2ರಲ್ಲಿ ಆದೇಶಿಸಬೇಕು. ಸೊ ಡಿ -15 ಇನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನ್ ಸಿಗುತ್ತೆ? 38 A ಪ್ಲಸ್ ಡಿ ಬೆಲೆ ಸಿಕ್ಕಿರೋದು -15. 38 ಪ್ಲಸ್ ಇಂಟು ಮೈನಸ್ -15. ಸೊ 38 ಈ -15 ಆ ಕಡೆ ಹಾಕಿದಾಗ ಪ್ಲಸ್ 15 ಆಯ್ತು A. 38 ಪ್ಲಸ್ 15 ಕೂಡಿಸಿದಾಗ ಸಿಗ್ತಕ್ಕಂಥ ಬೆಲೆ ನಮಗೆ 53. ಸೊ ಎ ಬೆಲೆ ಎಷ್ಟು ಅಂದ್ರೆ 53. ಓಕೆ, ಸೊ ಇಲ್ಲಿ ನಮಗೆ ಎ ಬೆಲೆ ಮತ್ತು ಡಿ ಬೆಲೆ ಎರಡು ಸಿಕ್ಕಾಯ್ತು. ಇವಾಗ ಏನ್ ಮಾಡ್ಬೋದು ಅಂದ್ರೆ ಮೊದಲನೇ ಪದ ಆಲ್ರೆಡಿ ಕಂಡಿಡ್ಕೊಂಡ್ವಿ 53, ಎರಡನೇ ಪದ ಅವರೇ ಕೊಟ್ಟಿದ್ದಾರೆ 38. ಸೊ ಮೂರನೇ ಪದವನ್ನ ಕಂಡುಹಿಡಿಬೇಕಂದ್ರೆ ಅದರ ಸಾಮಾನ್ಯ ರೂಪ A ಪ್ಲಸ್ 2D. ಇಲ್ಲಿ ಎ ಮತ್ತು ಡಿ ಬೆಲೆಗಳನ್ನ ಆದೇಶಿಸಿದಾಗ ನಮಗೆ ಮೂರನೇ ಪದ ಸಿಗುತ್ತೆ. ಹಾಗೆ ನಾಲ್ಕನೇ ಪದ ಇದರ ಸಾಮಾನ್ಯ ರೂಪ A ಪ್ಲಸ್ 3D. ಈ ಎಕ್ಸ್ಪ್ರೆಷನ್ ಅಲ್ಲಿ ಎ ಬೆಲೆ 53, ಡಿ ಬೆಲೆ -15 ಹಾಕಿದಾಗ ನಮಗೆ ನಾಲ್ಕನೇ ಪದ ಸಿಗುತ್ತೆ. ಹಾಗೆ ಐದನೇ ಪದ ಇದರ ಸಾಮಾನ್ಯ ರೂಪ A ಪ್ಲಸ್
ಫೋಲ್ಡಿಂಗ್ ಈ ಎಕ್ಸ್ಪ್ರೆಷನ್ ಅಲ್ಲಿ ನಾವು ಮೊದಲನೇ ಪದ A53 D -15 ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ 5ನೇ ಪದ ಸಿಗುತ್ತೆ. ಈ A3 A4 A5 ಬೆಲೆಗಳನ್ನ ನೀವೇ ಟ್ರೈ ಮಾಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ಹೀಗೆ SSLC ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಪ್ರತಿ ಅಧ್ಯಾಯದ ಪಾಠದ ಪರಿಚಯ ಹಾಗೂ ಅಭ್ಯಾಸದ ಎಲ್ಲ ಲೆಕ್ಕಗಳನ್ನ ನಾನು ಮುಂದಿನ ವಿಡಿಯೋಸ್ಗಳಲ್ಲಿ ಮಾಡ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.